Good morning, my dear students. Welcome to Political Science class. In the last class, we had discussed about meaning, definitions, and kinds of liberty. Today, we are going to learn about meaning, definitions, and kinds of equality. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ಅವಧಿಯಲ್ಲಿ ಸ್ವಾತಂತ್ರ್ಯದ ಅರ್ಥ, ವ್ಯಾಖ್ಯೆ ಮತ್ತು ವಿಧಗಳ ಕುರಿತಾಗಿ ನಾವು ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಸಮಾನತೆಯ ಅರ್ಥ, ವ್ಯಾಖ್ಯೆ ಮತ್ತು ಅದರ ವಿಧಗಳ ಕುರಿತಾಗಿ ತಿಳಿಯೋಣ. ಸೊ ಇಕ್ವಾಲಿಟಿ ಇಟ್ಸ್ ವರ್ಡ್ commonly is used in all our society. ಅಂದರೆ ಇಡೀ ಒಂದು ಸಮಾಜದಲ್ಲಿ ಸಮಾನತೆ ಎನ್ನುವಂಥ ಪದವನ್ನು ನಾವು ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗುವಂಥದ್ದನ್ನು ನೋಡ್ತೀವಿ. ಸಮಾನತೆ ಇರ್ಬೋದು, ಅಸಮಾನತೆ ಇರ್ಬೋದು, ಎರಡರಲ್ಲಿ ಒಂದು ನಾವು ಸಹಜವಾಗಿ ಕಂಡೇ ಕಾಣ್ತೀವಿ ಅಂತ ಹೇಳ್ಬೋದು. ಇಸ್ ಟು ದಿ ಈಕ್ವಾಲಿಟಿ ಇನ್ ಆನ್ ಇಂಪಾರ್ಟೆಂಟ್ ಪಿಲ್ಲರ್ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವದ ಒಂದು ತಳಹದಿ ಅಂತ ನಾವು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಯನ್ನು ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಇಸ್ ಟು ದಿ 3 ಪಿಲ್ಲರ್ ಆಫ್ ಡೆಮೋಕ್ರಸಿ: ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಟಾನಿಟಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎನ್ನುವಂಥದ್ದು ಪ್ರಜಾಪ್ರಭುತ್ವದ 3 ಪಿಲ್ಲರ್ಗಳು ಅಥವಾ ತಳಹದಿಗಳಾಗಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಇಲ್ಲಿ ಸಮಾನತೆ ಎನ್ನುವಂಥದ್ದು ಸಹ ಏನಾಗಿರುವಂಥದ್ದು ಒಂದು ಪ್ರಮುಖವಾದಂಥ ವಿಷಯವಾಗಿರುವಂಥದ್ದು ನಾವೆಲ್ಲ ನೋಡ್ತೀವಿ. ಇನ್ ಪೊಲಿಟಿಕಲ್ ಸೈನ್ಸ್, ಇಕ್ವಾಲಿಟಿ ಮೀನ್ಸ್ ಎವ್ರಿ ಇಂಡಿವಿಜುವಲ್ ಶುಡ್ ಬಿ ಎ ಗಿವನ್ adequate opportunities for self-development. No special privileges are given to any class, caste or group. ನೋಡಿ, ಒಂದು ರಾಜ್ಯಶಾಸ್ತ್ರದ ಭಾಷೆಯಲ್ಲಿ ನಾವು ನೋಡ್ತಾ ಹೋದರೆ ಈ ಒಂದು ಸಮಾನತೆ ಅಂತಂದರೆ ಏನಾಗಿರುವಂಥದ್ದು, ಯಾವುದೇ ಒಂದು ಗುಂಪಿಗೆ ಅಥವಾ ಯಾವುದೇ ಒಂದು ಜಾತಿಗೆ ಅಥವಾ ಧರ್ಮಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ನೀಡದೆ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಲ್ಲಿ ಅಥವಾ ಎಲ್ಲರಿಗೂ ಸಮಾನ ಅವಕಾಶವನ್ನು ಒದಗಿಸಿಕೊಡುವಂಥದ್ದನ್ನೇ ನಾವು ಸಮಾನತೆ ಅಂತ ಕರಿತೀವಿ. ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್ಸ್ ಅಮಾಂಗ್ ದಿ ಪೀಪಲ್ ಬಿಫೋರ್ ಲಾ. ಕಾನೂನಿನ ಎದುರು ಎಲ್ಲರೂ ಸಮಾನ ದೃಷ್ಟಿಕೋನದಲ್ಲಿ ಇರುವಂಥದ್ದನ್ನು ನಾವಿಲ್ಲಿ ಒಂದು ರಾಜ್ಯಶಾಸ್ತ್ರದ ದೃಷ್ಟಿಕೋನದಲ್ಲಿ ಸಮಾನತೆ ಅಂತ ಕರೆಯುವಂಥದ್ದು. ಸಮಾಜದಲ್ಲಿ ಶೋಷಣೆಯನ್ನು ಮಾಡದೆ ಎಲ್ಲ ಧರ್ಮ, ಜಾತಿ, ಲಿಂಗ, ಭಾಷೆ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಲ್ಲಿ ನೋಡುವಂಥದ್ದನ್ನೇ ನಾವಿಲ್ಲಿ ಸಮಾನತೆ ಅಂತ ಕರೆಯುವಂಥದ್ದನ್ನು ಕಾಣ್ತೀವಿ. ದಿ ಈಕ್ವಾಲಿಟಿ ಲೈಕ್ ಲಿಬರ್ಟಿ ಇಸ್ ಎ ಕಾಂಪ್ಲೆಕ್ಸ್ ಟರ್ಮ್ ಆಫ್ ಡಿಫೈನ್. ಅಂದರೆ ಒಂದು ಸಮಾನವಾದಂಥ ಅಥವಾ ಇದನ್ನು ವ್ಯಾಖ್ಯಾನವನ್ನು ಮಾಡುವಂಥದ್ದು, ಸಮಾನತೆ ಇರ್ಬೋದು ಅಥವಾ ಸ್ವಾತಂತ್ರ್ಯ ಇರ್ಬೋದು, ಇದನ್ನು ವ್ಯಾಖ್ಯಾನ ಮಾಡುವಂಥದ್ದು ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಪಾಪ್ಯುಲರ್ ಮೀನಿಂಗ್ ಆಫ್ ದಿ ಟರ್ಮ್ ಈಕ್ವಾಲಿಟಿ ಈಸ್ ಯೂಸ್ಡ್ ಫಾರ್ ದಿ ಐಡೆಂಟಿಕಲ್ ಟ್ರೀಟ್ಮೆಂಟ್ ಆ್ಯಂಡ್ ದಿ ಐಡೆಂಟಿಕಲ್ rewards. That is, all men are equal and all should be attain to the identical treatment. ನೋಡಿ, is to the all men are born equally or equal. ಈ ಒಂದು ಸಮಾಜದಲ್ಲಿ ಅಥವಾ ಸೊಸೈಟಿಯಲ್ಲಿ ನಾವು ತಗೊಂಡಾಗ ಸಹಜವಾಗಿ ಎಲ್ಲರೂ ಸಮಾನರಾಗಿ ಹುಡ್ತಾರೆ. ಒಂದು ನೇಚರ್ ಎನ್ನುವಂಥದ್ದು ಎಲ್ಲರನ್ನ ಸಮಾನ ದೃಷ್ಟಿಕೋನದಲ್ಲಿ ನೋಡುತ್ತೆ ಎನ್ನುವಂಥದ್ದನ್ನು ನಾವು ಸಾಮಾನ್ಯವಾಗಿ ಕರಿತೀವಿ. ಆದರೆ ದಿ ಫಿಸಿಕಲ್ ಇನ್ಇಕ್ವಾಲಿಟಿ,
ಸಮಾಜದಲ್ಲಿ ನಾವು ದೈಹಿಕ ಅಸಮಾನತೆಯನ್ನು ಕಾಣಲಿಕ್ಕೆ ಸಿಗುವಂಥದ್ದನ್ನು ನೋಡ್ತೀವಿ. ಕೆಲವರು ಬಣ್ಣ ಕಪ್ಪಿರ್ಬೋದು, ಬಿಳಿ ಇರ್ಬೋದು, ಗಾತ್ರ, ಎತ್ತರ, ಪ್ರತಿಭೆ ಎಲ್ಲವೂ ಸಹ ವಿಭಿನ್ನವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಕೆಲವರು ಅಪ್ರತಿಮರಾಗಿರ್ತಾರೆ, ಇನ್ನು ಕೆಲವರು ಮಂದಬುದ್ಧಿಯವರಾಗಿರ್ತಾರೆ, ಕೆಲವರು ಧೈರ್ಯವಂತರಾಗಿರ್ತಾರೆ, ಇನ್ನು ಕೆಲವರು ಹೇಡಿಗಳಾಗಿರ್ತಾರೆ. ಸೊ ಸಾಮಾಜಿಕವಾಗಿ ಸಹಜವಾಗಿ ಹುಟ್ಟಿನಿಂದಲೇ ಕೆಲವೊಂದಿಷ್ಟು ಅಸಮಾನತೆಗಳು ಎನ್ನುವಂಥದ್ದು ಪ್ರಕೃತಿ ನಮಗೆ ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಈ ದೈಹಿಕ ಅಸಮಾನತೆಯಲ್ಲೂ ಸಹಿತವಾಗಿ ನಾವು ಸಮಾಜದಲ್ಲಿ ಒಂದು ಕಾನೂನಿನ ಪರಿಮಿತಿಯ ಒಳಗಡೆ ಸಮಾನತೆಯನ್ನು ಸಾಧಿಸುವಂಥ ಉದ್ದೇಶವನ್ನು ಅಥವಾ ಸಮಾನತೆಯನ್ನು, ಮಾನವ ನಿರ್ಮಿತ ಅಸಮಾನತೆಯನ್ನು ತೊಡೆದು ಹಾಕುವಂಥದ್ದೇ ಸಮಾನತೆಯ ಉದ್ದೇಶವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ದಿ ಸೋಷಿಯಲಿ ಇನ್ಇಕ್ವಾಲಿಟಿ ಎಕ್ಸ್ಟೆಂಡ್ ಫಾರ್ ದಿ ಟೈಮ್ ಆಫ್ ಪ್ಲೇಟೋ, ಅರಿಸ್ಟಾಟಲ್, ದಟ್ ಈಸ್ ಎ ಫಾರ್ ಫ್ರಮ್ ದಿ ಏನ್ಷಿಯಂಟ್ ಟೈಮ್ ಟು ದಿ ಮಿಡಿವಲ್ ಪೀರಿಯಡ್ ಟು ದಿ ಮಾಡರ್ನ್ ಏಜ್. ಸಾಮಾನ್ಯವಾಗಿ ನಾವು ಪ್ಲೇಟೋ ಇರ್ಬೋದು, ಅರಿಸ್ಟಾಟಲ್ ಇರ್ಬೋದು, ಅವರ ಕಾಲದಿಂದ ಮಧ್ಯಯುಗ ಮತ್ತು ಇಂದಿನ ಆಧುನಿಕ ಯುಗದಲ್ಲಿಯೂ ಸಹಿತವಾಗಿ ನಾವು ಅಸಮಾನತೆಯನ್ನು ನೋಡುವಂಥದ್ದನ್ನು, ಕಾಣಲಿಕ್ಕೆ ಸಿಗುವಂಥದ್ದನ್ನು ನಾವು ನೋಡ್ತೀವಿ. ಅವರ ಸಮಯದಿಂದನೇ ಈ ಒಂದು ಆಧುನಿಕ ಯುಗದವರೆಗೂ ಸಹಿತವಾಗಿ ಅಸಮಾನತೆ ಎನ್ನುವಂಥದ್ದು ಕಾಣಲಿಕ್ಕೆ ಸಿಗುವಂಥದ್ದು. ಪ್ರಬಲ ವರ್ಗದವರು, ಶ್ರೀಮಂತರು ಮತ್ತು ಕುಲೀನ ಮನೆತನದವರು ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮ ನಿಯಂತ್ರಣವನ್ನು ಹೊಂದಿ ಯಾರು ದುರ್ಬಲ ವರ್ಗದವರಿರ್ತಾರೋ, ಯಾರು ಬಡವರಿರ್ತಾರೋ ಅವರನ್ನು ಹೆಚ್ಚು ದಿ ಇನ್ಇಕ್ವಾಲಿಟಿ ಆ್ಯಂಡ್ ಇಂಜುರೀಸ್ ಇನ್ ಕಾನ್ಸೆಪ್ಟ್ ಆಫ್ ಇನ್ಇಕ್ವಾಲಿಟಿ ವಾಸ್ ಎ ಫಾರ್ಮುಲೇಟೆಡ್ ಸೋಷಿಯಲಿ. ಅಂದರೆ ಒಂದು ಸಾಮಾಜಿಕವಾಗಿ ಇರುವಂಥ ತಾರತಮ್ಯವನ್ನು ಅಥವಾ ಒಂದು ವರ್ಗದ ಮೇಲೆ ಅಥವಾ ದುರ್ಬಲ ವರ್ಗದವರ ಮೇಲೆ ನಡೆಯುವಂಥ ಶೋಷಣೆಯನ್ನು ತಪ್ಪಿಸಿ ಸಮಾನತೆಯನ್ನು ತರುವಂಥದ್ದೇ ಸಮಾನತೆಯ ಪ್ರಮುಖವಾದಂಥ ಉದ್ದೇಶ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಮೆನಿ hesitations, say movements and wars were fight and led to the years the inequality in social web of civilizations. ನೋಡಿ, ಈ ಒಂದು ಪುನರುಜ್ಜೀವನ ಕಾಲದಿಂದಲೂ ಹಿಡಿದು ನಾವು ಅಸಮಾನತೆಯನ್ನು ತೊಡೆದು ಹಾಕಲಿಕ್ಕೆ ಹಲವಾರು ಹೋರಾಟಗಳು ಇರ್ಬೋದು, ಯುದ್ಧಗಳು ಇರ್ಬೋದು, ಸಂಭವಿಸಿರುವಂಥದ್ದನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಸ್ ಎ American Declarations of Independence of 1776 and French Revolutions of 1789 is helped the cause of equality. ಅಮೇರಿಕಾ ಕ್ರಾಂತಿ ಇರ್ಬೋದು, ಅಮೇರಿಕಾ ಕ್ರಾಂತಿಯಲ್ಲೂ ಸಹಿತವಾಗಿ ಸಮಾನತೆಯನ್ನು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಸಮಾನತೆಯನ್ನು ಸಾಧಿಸಬೇಕು, ಸಮಾನತೆಯ ದೃಷ್ಟಿಕೋನದಿಂದಲೇ ಅಲ್ಲಿ ಈ ಒಂದು ಅಮೇರಿಕಾ ರೆವಲ್ಯೂಷನ್ ಅಂದರೆ ಅಮೇರಿಕಾ ಕ್ರಾಂತಿ ನಡೆದಿರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಫ್ರೆಂಚ್ ರೆವಲ್ಯೂಷನ್ ಹೆಲ್ಡ್ ಇನ್ 1789 ಇಸ್ ದಿ 3 ಸ್ಲೋಗನ್ಸ್: ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಟರ್ನಿಟಿ. So spread in all our world. ಇದು ದಿ 3 ಸ್ಲೋಗನ್, 3 ಒಂದು ವಾಣಿಯನ್ನು ಅಥವಾ 3 ಪ್ರಮುಖವಾದಂಥ ತಳಹದಿಯ ಆಧಾರದ ಮೇಲೆ ಫ್ರಾನ್ಸ್ ಕ್ರಾಂತಿ ಎನ್ನುವಂಥದ್ದು 1789ರಲ್ಲಿ ನಡೆದಿರುವಂಥದ್ದನ್ನು ನಾವು ನೋಡ್ಬೋದು. ಅದರ ಮೂಲ ಉದ್ದೇಶನೂ ಸಹಿತವಾಗಿ ಜನರಿಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಯನ್ನು ಕೊಡುವಂಥ ಉದ್ದೇಶ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಪ್ರಪಂಚದಲ್ಲಿ ನಡೆದಂಥ ಪ್ರತಿಯೊಂದು ಯುದ್ಧ ಇರ್ಬೋದು, ಹೋರಾಟಗಳಿರ್ಬೋದು, ಕ್ರಾಂತಿಗಳಿರ್ಬೋದು, ಅದರ ಮೂಲ ಆಶಯ ಏನಿತ್ತಪ್ಪ ಅಂತಂದರೆ ದಿ ಬೇಸ್ಡ್ ಆನ್ ಇಕ್ವಾಲಿಟಿ. ಅದು ಏನಾಗಿರುವಂಥದ್ದು, ಸಮಾನತೆಯನ್ನು ಸಾಧಿಸುವ ಉದ್ದೇಶದಿಂದನೇ ಈ ಒಂದು ಯುದ್ಧ ಇರ್ಬೋದು, ಕ್ರಾಂತಿಗಳು ನಡೆದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ ಬ್ರೀಫ್, ಇಕ್ವಾಲಿಟಿ ಮೀನ್ಸ್ ಇಟ್ಸ್ ಎ ಪ್ರೊವಿಷನ್ಸ್ ಆಫ್ ಈಕ್ವಲ್ ಆಪರ್ಚುನಿಟೀಸ್ to all and absence of special privileges and facilities. So no discriminations is made on the basis of caste, color, class, creed, gender, education and etc.
ಸಾಮಾನ್ಯವಾಗಿ ಸಮಾನತೆ ಅಂತಂದರೆ ಯಾವುದೇ ಜಾತಿ, ಧರ್ಮ, ಭಾಷೆ, ಲಿಂಗ ಎನ್ನುವಂಥ ಮುಂತಾದ ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಸಹಿತವಾಗಿ ಸಮಾನ ದೃಷ್ಟಿಯಲ್ಲಿ ನೋಡುವಂಥದ್ದನ್ನೇ ಸಾಮಾನ್ಯ ಅರ್ಥದಲ್ಲಿ ನಾವು ಸಮಾನತೆ ಅಂತ ಕರಿತೀವಿ. ಸೊ ಸಮಾನತೆ ಅಂತಂದರೆ ಏನಪ್ಪ ಅಂತಂದರೆ ಯಾರನ್ನು ಮೇಲು ಕೀಳು ಅಂತ ನೋಡಬಾರ್ದು. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮಲ್ಲೇ ನಾವು ತಗೊಳ್ಳೋಣ. ಒಬ್ಬರಿಗೆ ಎಕ್ಸಾಕ್ಟಾಗಿ ಒಬ್ಬ ಸ್ಟೂಡೆಂಟಿಗೆ ಇಂಪಾರ್ಟೆನ್ಸನ್ನು ಕೊಟ್ಟು ಅವನಿಗೆ ಮಾತ್ರ ಸ್ಪೆಷಲ್ ಕ್ಲಾಸನ್ನು ತಗೊಂಡು ಅವನಿಗೆ ಮಾತ್ರ ಇಂಪಾರ್ಟೆಂಟ್ ಕ್ವಶನ್ ಯಾವುದಂತ ಹೇಳಿ ಮತ್ತು ಉಳಿದಂಥವರಿಗೆ ಸರಿಯಾಗಿ ಕಲಿಸದೇ ಇರುವಂಥದ್ದು ಇನ್ನೇನೋ ಮಾಡಿದರೆ ಅದು ಏನಾಗುತ್ತೆ? ಕ್ಲಾಸ್ ರೂಮಲ್ಲಿ ನಡೆದಿರುವಂಥದ್ದು ಇಕ್ವಾಲಿಟಿ ಆರ್ ಇನ್ಇಕ್ವಾಲಿಟಿ, ಸಮಾನತೆ ಆಗುತ್ತೋ ಅಸಮಾನತೆ ಆಗುತ್ತೋ? ಖಂಡಿತವಾಗಿಯೂ ಅಸಮಾನತೆ ಆಗುತ್ತೆ. ಸೊ ನಾನು ಸಣ್ಣದಾಗಿ ಕ್ಲಾಸಿನ ಎಕ್ಸಾಂಪಲ್ ಕೊಟ್ಟೆ. ಇದೇ ರೀತಿಯಾಗಿ ಸೊಸೈಟಿಯಲ್ಲಿ, ಸ್ಟೇಟಲ್ಲಿ, ಸಮಾಜದಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು ಯಾವುದೇ ಒಂದು ವರ್ಗಕ್ಕೆ ವಿಶೇಷವಾದಂಥ ಪ್ರಾಶಸ್ತ್ಯವನ್ನು ನೀಡಿ ಉಳಿದಂಥ ವರ್ಗವನ್ನು ಕಡೆಗಣಿಸಿದರೆ ಅದು ಅಸಮಾನತೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲರನ್ನೂ, ಎಲ್ಲ ಧರ್ಮದವರನ್ನು, ಎಲ್ಲ ಜಾತಿಯವರನ್ನು, ಎಲ್ಲ ಗುಂಪಿನವರನ್ನು, ಎಲ್ಲ ಭಾಷೆಯವರನ್ನು ಸಹಿತವಾಗಿ ಸಮಾನ ದೃಷ್ಟಿಕೋನದಲ್ಲಿ ನೋಡಿದಾಗ ಮಾತ್ರ ಅದು ಸಮಾನತೆ ಎಂದು ಎನಿಸಿಕೊಳ್ಳುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಈ ಒಂದು ಇಕ್ವಾಲಿಟಿ ಮೀನಿಂಗನ್ನು ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಡೆಫಿನೇಷನ್ಸ್ ಆಫ್ ಇಕ್ವಾಲಿಟಿ, ಸಮಾನತೆಯ ವಿಧಗಳು. ಹಾಗಿದ್ರೆ ಇಟ್ಸ್ ನಾಟ್ ಎ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಡೆಫಿನೇಷನ್ಸ್ ಆರ್ ಮೀನಿಂಗ್. ಅಂದರೆ ನಾವೇನು ನೋಡ್ತೀವಿ, ಎಲ್ಲರೂ ಸಹ ಒಪ್ಪಿಕೊಳ್ಳುವಂಥ ಒಂದೇ ಮೀನಿಂಗನ್ನು ಅಥವಾ ಒಂದೇ ವ್ಯಾಖ್ಯೆಯನ್ನು ನಾವು ಈ ಒಂದು ಸಮಾನತೆಗೆ ನೀಡಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ನೋಡ್ತೀವಿ. ಹಾಗಾಗಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾದಂಥ ವ್ಯಾಖ್ಯಾನವನ್ನು ಈ ಒಂದು ಇಕ್ವಾಲಿಟಿಗೆ ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಫಸ್ಟ್ ಒನ್ ಇಸ್ H.J. Lasky. H.J. Lasky said that inequality means absence of all privileges as well as adequate opportunities for all. So equality means absence of all privileges as well as adequate opportunities for all, according to H.J. Lasky. ಲಾಸ್ಕಿ ಅವರು ಏನು ಹೇಳ್ತಾರೆ, ಸಮಾನತೆ ಎಂದರೆ ವಿಶೇಷ ಸೌಲಭ್ಯಗಳು ಇಲ್ಲದಿರುವುದು ಮತ್ತು ಸಾಕಷ್ಟು ಅವಕಾಶಗಳನ್ನು ಎಲ್ಲರಿಗೂ ನೀಡುವುದಾಗಿರುತ್ತೆ. ವಿಶೇಷ ಅವಕಾಶಗಳು ಇಲ್ಲ, ಯಾವುದೇ ಧರ್ಮಕ್ಕೆ ಇರ್ಬೋದು, ಯಾವುದೇ ಜಾತಿಗೆ ಇರ್ಬೋದು, ಯಾವುದೇ ಭಾಷೆ ಮಾತಾಡುವವರಿಗಿರ್ಬೋದು, ಯಾವುದೇ ಜನಾಂಗದವರಿಗಿರ್ಬೋದು. ಇಟ್ಸ್ ನಾಟ್ ಎನಿ special privileges. It's based on the caste, color, gender, creed, group, in etc. ಯಾರಿಗೂ ಸಹ ವಿಶೇಷವಾದಂಥ ಅವಕಾಶ ಇಲ್ಲವೇ ಇಲ್ಲ. ದಿ ಆಲ್ ಆರ್ ಈಕ್ವಲ್ಸ್, ಆಲ್ ಆರ್ ಈಕ್ವಲ್ ಅಪಾರ್ಚುನಿಟೀಸ್ ಪ್ರೊವೈಡ್ ಟು ದಿ ಆಲ್ ಆರ್, ಅಂದರೆ ಎಲ್ಲರಿಗೂ ಸಹ ಸಮನಾದಂತಹ ಅವಕಾಶವನ್ನು ಕಲ್ಪಿಸಿ ಕೊಡುವಂಥದ್ದೇ ಸಮಾನತೆ ಅಂತ ಯಾರು ಹೇಳ್ತಾರೆ? H.J. ಲಾಸ್ಕಿ ಅವರು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಫ್ರೆಂಚ್ ಡಿಕ್ಲರೇಷನ್ಸ್ ಆಫ್ ರೈಟ್ಸ್ ಆಫ್ ಮೆನ್ ಆ್ಯಂಡ್ ಸಿಟಿಜನ್ ಡಿಸೈಡ್ all human beings are born free and equal in dignity and rights. ನೋಡಿ, ಫ್ರಾನ್ಸ್ ಮಾನವ ಹಕ್ಕುಗಳ ಘೋಷಣೆ ಎನ್ನುವಂಥದ್ದು ಏನು ಹೇಳಿದೆ ಅಂತಂದರೆ, ಮಾನವರು ಸ್ವತಂತ್ರವಾಗಿ ಹುಟ್ಟುತ್ತಾರೆ ಮತ್ತು ಸಮಾನ ಗೌರವ ಮತ್ತು ಹಕ್ಕುಗಳನ್ನು ಪಡೆದಿರುತ್ತಾರೆ ಅಂತ ಯಾರು ಹೇಳಿದ್ದಾರೆ? ಅಕಾರ್ಡಿಂಗ್ ಟು ಫ್ರೆಂಚ್ ಡಿಕ್ಲರೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್. ಯಾರು ಹೇಳಿರುವಂಥದ್ದು? ಫ್ರಾನ್ಸ್ನ ಮಾನವ ಹಕ್ಕುಗಳ ಘೋಷಣೆ ಎನ್ನುವಂಥದ್ದು ತಿಳಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ದಿ ಬಾರ್ನ್ ಟು ಆಲ್ ಈಕ್ವಲ್, ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಸಮಾನರಾಗಿ ಹುಟ್ಟುತ್ತಾರೆ ಮತ್ತು ಅವರು ಸಮಾನ ಗೌರವ ಮತ್ತು ಹಕ್ಕುಗಳನ್ನು ಪಡೆದುಕೊಂಡಿರುತ್ತಾರೆ ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇದು ಎರಡನ್ನು ನಾವು ನೋಡಿದವಾಗ ಏನು ಅನ್ಸುತ್ತಪ್ಪ ನಮಗೆ ಅಂತಂದರೆ, ಆಲ್ ಆರ್ ಈಕ್ವಲ್ಸ್, ಎಲ್ಲರೂ ಸಹ ಸಮಾನರು, ಯಾವುದೇ ಜಾತಿ, ಧರ್ಮ, ಲಿಂಗ, ಭಾಷೆ ಆಧಾರದ ಮೇಲೆ ನಾಟ್ ಬೇಸ್ಡ್ ಆನ್ ದಿ ಡಿಸ್ಕ್ರಿಮಿನೇಷನ್ಸ್
ಆನ್ ದಿ ಬೇಸಸ್ ಕಾಸ್ಟ್, ಕಲರ್, ಕ್ರಿಡ್, ಗ್ರೂಪ್, ಜೆಂಡರ್ ಇನ್ ಎಕ್ಸೆಟ್ರಾ. ಯಾವುದೇ ಜಾತಿ, ಧರ್ಮ, ಲಿಂಗ, ಭಾಷೆ, ಜನಾಂಗ ಎನ್ನುವಂಥ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು ಎನ್ನುವಂಥದ್ದನ್ನು ಇಲ್ಲಿ ಸಾಮಾನ್ಯವಾಗಿ ನಾವು ನೋಡಬಹುದಾಗಿದೆ ಈ ಡೆಫಿನೇಷನ್ಸನ್ನು ನೋಡಿದಾಗ. ನೆಕ್ಸ್ಟ್, ಕೈಂಡ್ಸ್ ಆಫ್ ಇಕ್ವಾಲಿಟಿ. ಕೈಂಡ್ಸ್ ಆಫ್ ಇಕ್ವಾಲಿಟಿ, ಸಮಾನತೆಯ ವಿಧಗಳು. ಸಮಾನತೆಯ ವಿಧಗಳು. ದಿ 4 ಕೈಂಡ್ಸ್ ಆಫ್ ಆರ್ 4 ಡಿವಿಷನ್ಸ್ ಆಫ್ ಇಕ್ವಾಲಿಟಿ. ಸಮಾನತೆಯನ್ನು ನಾವು 4 ವಿಧಗಳಾಗಿ ವಿಂಗಡಿಸಿರುವಂಥದ್ದನ್ನು ನೋಡ್ತೀವಿ. ಫಸ್ಟ್ ಒನ್ ಇಸ್ ಎ ನ್ಯಾಚುರಲ್ ಇಕ್ವಾಲಿಟಿ, ಸೆಕೆಂಡ್ ಒನ್ ಇಸ್ ಎ ಸಿವಿಲ್ ಇಕ್ವಾಲಿಟಿ, ಥರ್ಡ್ ಒನ್ ಇಸ್ ಎ ಪೊಲಿಟಿಕಲ್ ಇಕ್ವಾಲಿಟಿ ಆ್ಯಂಡ್ ಫೋರ್ತ್ ಒನ್ ಇಸ್ ಎ ಎಕನಾಮಿಕ್ ಇಕ್ವಾಲಿಟಿ. 4 ಸಮಾನತೆಯನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ. ನೈಸರ್ಗಿಕ ಸಮಾನತೆ, ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಎನ್ನುವಂಥದ್ದನ್ನು ನಾವು ನೋಡಬಹುದು. ಅದರಲ್ಲಿ ಫಸ್ಟ್ ಒನ್ ನ್ಯಾಚುರಲ್ ಇಕ್ವಾಲಿಟಿ. ಫಸ್ಟ್ ಒನ್ ನ್ಯಾಚುರಲ್ ಇಕ್ವಾಲಿಟಿ, ನೈಸರ್ಗಿಕ ಸಮಾನತೆ. ಇಟ್ ನ್ಯಾಚುರಲ್ ಇಕ್ವಾಲಿಟಿ that nature has credit to all men equal and all should be treated like, say it, absolute equality cannot be found. It's a look around, we find that men differ in their height, weight, physical capacity, complexion ಇನ್ ಎಕ್ಸೆಟ್ರಾ. ನೈಸರ್ಗಿಕ ಸಮಾನತೆ ಎನ್ನುವಂಥದ್ದನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ನೈಸರ್ಗಿಕ ಸಮಾನತೆಯು ಎಲ್ಲರನ್ನ ಒಂದೇ ರೀತಿಯಲ್ಲಿ ಸೃಷ್ಟಿಸಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಹುಟ್ಟಿನಿಂದಲೇ ಸಮಾನತೆಯನ್ನು ಪಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಸಾಮಾನ್ಯವಾಗಿ ನಿಮಗೆ ಅನಿಸ್ಬೋದು ನೈಸರ್ಗಿಕವಾಗಿ ಅಸಮಾನತೆ ಇದೆಯಲ್ಲ. ಕೆಲವರು ಅನ್ಫಿಟ್ ಆಗಿರ್ತಾರೆ, ಫಿಸಿಕಲಿ ಅನ್ಫಿಟ್ ಆಗಿರ್ತಾರೆ, ಅಂದರೆ ಹ್ಯಾಂಡಿಕ್ಯಾಪ್ ಪರ್ಸನ್ ಆಗಿರ್ತಾರೆ. ಇನ್ನು ಕೆಲವರು ತುಂಬ ಫಿಟ್ ಆಗಿರ್ತಾರೆ. ಕೆಲವರಿಗೆ ಕೈ ಇರೋದಿಲ್ಲ, ಕೆಲವರಿಗೆ ಕಣ್ಣಿರೋದಿಲ್ಲ. ಹಾಗಿದ್ರೆ ಫಿಸಿಕಲ್ ಇಂಬ್ಯಾಲೆನ್ಸ್ ಇದೆಯಲ್ಲ, ಫಿಸಿಕಲ್ ಇನ್ಇಕ್ವಾಲಿಟಿ ಇದೆಯಲ್ಲ ನೈಸರ್ಗಿಕವಾಗಿ ಅಂತ ನಮಗೆ ತಲೆಯಲ್ಲಿ ಬರ್ಬೋದು. ಸೊ ಆ್ಯಕ್ಚುಲಿ ನಾವು ಹುಟ್ಟಿದಾಗ, ನೀವು ಯೋಚನೆ ಮಾಡಿ, ಹುಟ್ಟಿದಾಗ ಒಂದು ಮಗು ಹುಟ್ಟಿತ್ತು ಅಂತ ಇಟ್ಟುಕೊಳ್ಳೋಣ, ಅಥವಾ ಹುಟ್ಟಿದ ಮೇಲೆ ಇರಬಹುದು, ಗಾಳಿ ಬರುತ್ತೆ. ದೊಡ್ಡವರಿಗೆ ತುಂಬ ಗಾಳಿಯನ್ನು ಕೊಡುವಂಥದ್ದು ಅಥವಾ ಶ್ರೀಮಂತರಿಗೆ ಹೆಚ್ಚಿನ ಗಾಳಿಯನ್ನು ಪ್ರೊವೈಡ್ ಮಾಡುವಂಥದ್ದು. ನ್ಯಾಚುರಲಿ ಗಾಳಿ ಬೀಸುತ್ತಲ್ವ, ಜಾಸ್ತಿ ಗಾಳಿ ಶ್ರೀಮಂತರಿಗೆ, ಕಡಿಮೆ ಗಾಳಿ ಬಡವರಿಗೆ, ಹಣ ಇಲ್ಲದೆ ಇರೋರಿಗೆ ಕಡಿಮೆ ಗಾಳಿಯನ್ನು ಕೊಡುವಂಥದ್ದು. ಆ ರೀತಿಯಾಗಿ ಮಾಡುತ್ತಾ ನೇಚರು? ಇದೆಯಾ ಆ ರೀತಿ ವ್ಯವಸ್ಥೆ? ಮಾಡ್ಕೊಳ್ಳಿಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗಿದ್ರೆ ಈಗ ಹೇಳಿ, ನ್ಯಾಚುರಲ್ ಇಕ್ವಾಲಿಟಿ, ನೈಸರ್ಗಿಕವಾಗಿ ಅಥವಾ ನಿಸರ್ಗ ಎನ್ನುವಂಥದ್ದು ನಮಗೆ ಸಮನಾದಂತಹ ಒಂದು ಅವಕಾಶ ಅಥವಾ ಸಮನಾದಂತಹ ಸಮಾನತೆಯನ್ನು ನೀಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೂರ್ಯನ ಬೆಳಕು ಒಂದು ಕಡೆ ಜಾಸ್ತಿ, ಮತ್ತೊಂದು ಕಡೆ ಕಡಿಮೆ, ಕೆಲವೊಂದು ಕ್ಲೈಮೇಟ್ ಮೇಲೆ ಇರಬಹುದು. ಆದರೆ ಬಡವ, ಶ್ರೀಮಂತ, ಗಂಡು ಹೆಣ್ಣು, ಧರ್ಮ, ಜಾತಿ, ಇಟ್ಸ್ ನಾಟ್ ಎ ಬೇಸ್ಡ್ ಆನ್ ದಿ ಕಾಸ್ಟ್, ಕ್ರಿಡ್, ಗ್ರೂಪ್, ಜೆಂಡರ್, ರೀಜನ್ ಇನ್ ಎಕ್ಸೆಟ್ರಾ. ಯಾವುದೇ ಧರ್ಮ, ಜಾತಿ, ಲಿಂಗ, ಭಾಷೆಯ ಆಧಾರದ ಮೇಲೆ ಸೂರ್ಯ ಎನ್ನುವಂಥವನು ಏನು ಮಾಡೋದಿಲ್ಲ, ಬೆಳಕನ್ನು ಬೀಳೋದು, ಬೆಳಕನ್ನು ಕೊಡದೇ ಇರೋದು. ಹಾಗಿದ್ರೆ ಹಾಗೆ ಏನಾದರೂ ಮಾಡ್ತಾನ? ಇಲ್ಲ ಅಲ್ವಾ? ಆ ಸನ್ ಎನ್ನುವಂಥವನು ನಮಗೆ ಆ ಒಂದು ಲೈಟ್ಸ್ ಏನು ಬರುತ್ತೆ, ಒಂದು ಬೆಳಕು ಏನು ಬರುತ್ತೆ, ಕರೆಕ್ಟಾಗಿ ಎಲ್ಲರಿಗೂ ಸಮನಾಗಿ ನೀಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ದೈಹಿಕವಾಗಿ ಮನುಷ್ಯನಲ್ಲಿ ವಿಭಿನ್ನತೆ ಇರ್ಬೋದು, ನಮ್ಮಲ್ಲಿ ವಿಭಿನ್ನತೆ ಇರ್ಬೋದು ದೈಹಿಕವಾಗಿ. ಆದರೆ ನೈಸರ್ಗಿಕವಾಗಿ ನಿಸರ್ಗ ಎನ್ನುವಂಥದ್ದು ನಮಗೆ ಎಲ್ಲವನ್ನೂ ಸಹ ನಿಸರ್ಗದತ್ತವಾಗಿ ಏನು ಬಂದಿದೆಯೋ ಅದೆಲ್ಲವೂ ಸಹಿತವಾಗಿ ಸಮನಾಗಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಜನಿಸುವುದರಲ್ಲಿ ಅಸಮಾನತೆ ಇದ್ದರೂ ಸಹ ಕೆಲವರು ಬುದ್ಧಿವಂತರಿರ್ತಾರೆ, ಕೆಲವರು ದಡ್ಡರಿರ್ತಾರೆ. ಇದ್ರೂ ಸಹಿತವಾಗಿ ಮಾನವ ನಿರ್ಮಿತ ಸಮಾಜದಲ್ಲಿ ಆ ಅಸಮಾನತೆಯನ್ನು ತೊಡೆದು ಹಾಕಬೇಕು, ಎಲ್ಲರನ್ನೂ ಸಮಾನ ದೃಷ್ಟಿಕೋನದಲ್ಲಿ ನೋಡಬೇಕು. ಯಾಕಪ್ಪ ಅಂತಂದರೆ ನಿಸರ್ಗ ಎನ್ನುವಂಥದ್ದು ನಮಗೆ ಸಮಾನ ದೃಷ್ಟಿಯಲ್ಲಿ ನೋಡುತ್ತೆ. ಹಾಗಾಗಿ ಏನು ಮಾಡಬೇಕಾಗಿರುವಂಥದ್ದನ್ನ ನೋಡ್ತೀವಿ, ಟು ದಿ ಪ್ರೊವೈಡ್ ಟು ದಿ ನ್ಯಾಚುರಲ್ ಇಕ್ವಾಲಿಟಿ.
ನೈಸರ್ಗಿಕ ಸಮಾನ ನಿಸರ್ಗ ಎನ್ನುವಂಥದ್ದು ಸಮಾನ ಅವಕಾಶವನ್ನು ನಮಗೆ ಕೊಟ್ಟಿರೋದ್ರಿಂದಾಗಿ ನಾವೇನು ಮಾಡಬೇಕಾಗುತ್ತೆ, ಮಾನವ ನಿರ್ಮಿತ ಅಸಮಾನತೆಯನ್ನು ತೆಗೆದು ಹಾಕಬೇಕಾಗುವಂಥದ್ದು ಅನಿವಾರ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೆಕೆಂಡ್ ಒನ್ ಇಸ್ ಎ ಸಿವಿಲ್ ಇಕ್ವಾಲಿಟಿ. ಸೆಕೆಂಡ್ ಒನ್ ಸಿವಿಲ್ ಇಕ್ವಾಲಿಟಿ, ನಾಗರಿಕ ಸಮಾನತೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇಟ್ ಇಂಪ್ಲೀಸ್ ದಟ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. All citizens irrespective for their status, color, gender, class have to be treated equally and discriminations of any kind should be made. ನೋಡಿ, ನಾಗರಿಕ ಸಮಾನತೆ. ನಾಗರಿಕರು ಅಂತಂದರೆ ಯಾರು? ನಾವೆಲ್ಲ. ಯಾವೊಂದು ರಾಜ್ಯದ ಪ್ರಜೆಗಳು ಇರ್ತಾರೋ ಅವರೆಲ್ಲ ಆ ಒಂದು ರಾಜ್ಯದ ಆ ಒಂದು ದೇಶದ ನಾಗರಿಕರಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಸಮಾನತೆಯ ಪ್ರಕಾರ ಎಲ್ಲ ನಾಗರಿಕರು ಸಮಾನ ಹಕ್ಕುಗಳನ್ನು ಪಡೆದಿರಬೇಕು, ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ, ಎಲ್ಲರೂ ಸಮನಾಗಿ. ರಾಜ್ಯವು ಜಾತಿ, ಧರ್ಮ, ಪಂಥ, ಲಿಂಗ, ಬಣ್ಣ, ಅಂತಸ್ತು ಮೊದಲಾದ ಅಂಶಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡದೆ ಒಂದೇ ರೀತಿಯಲ್ಲಿ ಎಲ್ಲರಿಗೂ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ನೀಡಿರುವಂಥದ್ದನ್ನು ನಾವು ನೋಡ್ತೀವಿ, ನೀಡಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸಮಾನ ಅವಕಾಶಗಳನ್ನು ಕೊಡಬೇಕಾಗಿರುತ್ತೆ. ದಿ ರೈಟ್ಸ್ ಟು ಸಿಟಿಜನ್ equality is the basic principles of all modern democratic system. For example, equality in matters of life, education, ಫಾರ್ಮಿಂಗ್ ಅಸೋಸಿಯೇಷನ್ಸ್ ಇನ್ ಎಕ್ಸೆಟ್ರಾ. ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ನಮ್ಮೆಲ್ಲರಿಗೂ ಸಹ ಸಮನಾದಂಥ ಅವಕಾಶ ಇರುವಂಥದ್ದನ್ನು ನಾವು ನೋಡ್ತೀವಿ. ಜೀವಿಸುವಂಥ ಅವಕಾಶ ಎಲ್ಲರಿಗೂ ಸಹ ಇದೆ ಅಲ್ವಾ? ಅದೇ ರೀತಿಯಾಗಿ ಉಸಿರಾಡುವ ಅವಕಾಶ ಎಲ್ಲರಿಗೂ ಸಹ ಇದೆ. ರೈಟ್ ಟು ಎಜುಕೇಷನ್ ನಮ್ಮೆಲ್ಲರಿಗೂ ಸಹ ಏನಿದೆ? ಯಾವ ಅವಕಾಶ ಇದೆ? ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಅವಕಾಶ ಇದೆ, ಸಮಾನತೆ ಇದೆ. ಎಲ್ಲರಿಗೂ ಸಹ ಸಮನಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತಾನೆ ರೈಟ್ ಟು ಎಜುಕೇಷನನ್ನು ತಂದಿರುವಂಥದ್ದು. ಫಾರ್ 14 years 14 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲರಿಗೂ ಸಹ ಯಾವುದೇ ಧರ್ಮ, ಜಾತಿ, ಲಿಂಗ ಎನ್ನುವಂಥ ಆಧಾರವಿಲ್ಲದೆ ಪ್ರೊವೈಡ್ ಟು ದಿ ಎಜುಕೇಷನ್ಸ್. 6 ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೂ ಸಹ ಸಮಾನ ಶಿಕ್ಷಣವನ್ನು ಪಡೆಯುವಂಥ ಅವಕಾಶವನ್ನು ಒದಗಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು, ಒಂದು ದೇಶದ ನಾಗರಿಕರಿಗೆ ರೈಟ್ಸ್, ಹಕ್ಕುಗಳು. ಈಗ ನೋಡಿ, ರೈಟ್ಸ್ಗಳು ಅಂತ ನಾವು ಕರಿತೀವಿ, ಹಕ್ಕುಗಳು ಸಹ ಹಕ್ಕುಗಳಿರ್ಬೋದು ಅಥವಾ ಡ್ಯೂಟೀಸ್ಗಳು ಇರ್ಬೋದು, ಫ್ರೀಡಮ್ ಇರ್ಬೋದು, ಎಲ್ಲರಿಗೂ ಸಹ ಈಕ್ವಲ್ ಆಗಿರುತ್ತೆ. ಫಂಡಮೆಂಟಲ್ ರೈಟ್ಸ್ ನನಗೆ ಇದೆ, ನಿಮಗೆ ಇಲ್ಲ, ಹೌದಾ? ಖಂಡಿತವಾಗಿಯೂ ಇಲ್ಲ. ಏನಾಗಿರುತ್ತೆ? ಪ್ರತಿಯೊಬ್ಬರಿಗೂ ಸಹ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಇರುವಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಆ ಒಂದು ದೇಶದ ನಾಗರಿಕ ಯಾರಿರ್ತಾರೆ ನೋಡಿ, ಅವರಿಗೆ ಎಲ್ಲರಿಗೂ ಸಮನಾದಂಥ ಅವಕಾಶ ಇರುತ್ತೆ, ಸಮನಾದಂಥ ಹಕ್ಕುಗಳಿರುತ್ತೆ, ಸಮನಾದಂತಹ ಒಂದು ಸ್ವಾತಂತ್ರ್ಯ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಸಿವಿಲ್ ಈಕ್ವಾಲಿಟಿ, ನಾಗರಿಕ ಸಮಾನತೆ ಎನ್ನುವಂಥದ್ದನ್ನು ಪ್ರಕೃತಿ ಕೊಡುವಂಥದ್ದಲ್ಲ, ಇದು ಏನಾಗಿರುವಂಥದ್ದು? ಮಾನವ ನಿರ್ಮಿತವಾಗಿರುವಂಥದ್ದು. ಹಾಗಾಗಿ ಕಾನೂನಿನ ಎದುರು ಇಷ್ಟು ದಿ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಎದುರು ಎಲ್ಲರೂ ಸರಿಸಮಾನರಾಗಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ನೆಕ್ಸ್ಟ್ ಥರ್ಡ್ ಒನ್, ಪೊಲಿಟಿಕಲ್ ಇಕ್ವಾಲಿಟಿ. ಪೊಲಿಟಿಕಲ್ ಇಕ್ವಾಲಿಟಿ, ರಾಜಕೀಯ ಸಮಾನತೆ. Political equality ensure citizens' right to participate in the activities of the state without any discriminations on the grounds of caste, color, creed, gender, education, class and etc. ನೋಡಿ, ರಾಜಕೀಯ ಸಮಾನತೆಯನ್ನು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಅಲ್ಲಿ ಇರುವಂಥ ಪ್ರತಿಯೊಬ್ಬ ಪೌರನಿಗೂ ಸಹಿತವಾಗಿ ಜಾತಿ, ಮತ, ಪಂಥ, ಲಿಂಗ, ಶಿಕ್ಷಣ ಭೇದವಿಲ್ಲದೆ ರಾಜ್ಯದ
ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಅವಕಾಶ ಇರುವಂಥದ್ದು ಮತ್ತು ಸ್ವತಂತ್ರ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಇಟ್ ಇಂಪ್ಲೀಸ್ ಆಲ್ ಸಿಟಿಜನ್ ಎಂಜಾಯ್ ಈಕ್ವಲ್ ಇನ್ ಮ್ಯಾಟರ್ಸ್ ಆಫ್ ವೋಟಿಂಗ್, contest for election, criticize the government and to hold public office. ಎಲ್ಲಿ ಯಾವ ಒಂದು ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ರಾಜಕೀಯ ಸಮಾನತೆ ಇರುತ್ತೋ ಆ ಎಲ್ಲ ರಾಷ್ಟ್ರದಲ್ಲಿರುವಂಥ ಪೌರನಿಗೆ ಚುನಾವಣೆಯಲ್ಲಿ ಮತ ಹಾಕುವಂಥದ್ದಿರ್ಬೋದು, ಸ್ಪರ್ಧಿಸುವಂಥದ್ದಿರ್ಬೋದು, ಅಥವಾ ಸರ್ಕಾರ ತಪ್ಪುಗಳನ್ನು ಮಾಡಿದಾಗ ಅದನ್ನು ಟೀಕಿಸುವಂಥದ್ದಿರ್ಬೋದು, ಸಾರ್ವಜನಿಕ ಉದ್ಯೋಗವನ್ನು ಪಡೆಯುವಂಥದ್ದಿರ್ಬೋದು, ಎಲ್ಲ ಅವಕಾಶಗಳನ್ನು ಅನುಭವಿಸುವಂಥದ್ದೇ ರಾಜಕೀಯ ಒಂದು ಸಮಾನತೆ ಅಂತ ನಾವು ಕರಿತೀವಿ. ನೋಡಿ, ಯೋಚನೆ ಮಾಡಿ, ರಾಜಕೀಯ ಸಮಾನತೆ ಇಲ್ವಾ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಇಲ್ವಾ ಅಥವಾ ಪ್ರಜಾಪ್ರಭುತ್ವ ಎಲ್ಲಿದೆಯೋ ಅಲ್ಲಿ ಇಲ್ವಾ? ಖಂಡಿತವಾಗಿಯೂ ಇದೆ. ವೋಟಿಂಗ್ ಪವರ್ ಯಾವ ಬೇಸಿಸ್ ಮೇಲೆ? ಏಜ್. ಮಸ್ಟ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ, ಒಬ್ಬ ಭಾರತದ ಪ್ರಜೆ ಆಗಿರಬೇಕು. ಕಂಪ್ಲೀಟ್ ಇನ್ 18 years, 18 ವರ್ಷ ವಯಸ್ಸಾಗಿರಬೇಕು ಅಲ್ವಾ? ಅವನು ಮಾನಸಿಕ ಅಸ್ವಸ್ಥ ಆಗಿರಬಾರ್ದು ಅಥವಾ ಅಪರಾಧಿ ಆಗಿರಬಾರ್ದು. ಕೆಲವೊಂದಿಷ್ಟು ಕ್ವಾಲಿಫಿಕೇಷನ್ಸ್ ಏನಿರುತ್ತೆ ಅದರ ಬೇಸಿಸ್ ಮೇಲೆ. ಧರ್ಮ, ಒಂದು ಧರ್ಮದವರಿಗೆ ಮಾತ್ರ ವೋಟಿಂಗ್ ಪವರ್ ಇದೆ, ಒಂದು ಧರ್ಮದವರಿಗೆ ಮಾತ್ರ ಕಂಟೆಸ್ಟ್ ಎಲೆಕ್ಷನ್ಗೆ ನಿಲ್ಲಿಕ್ಕೆ ಅವಕಾಶ ಇದೆ. ಆ ರೀತಿ ಇದೆಯಾ? ಇಲ್ಲ. ಜೆಂಡರ್ ಬೇಸ್ಡ್, ಇಲ್ಲಪ್ಪ ಮಹಿಳೆಯರು ಎಲೆಕ್ಷನ್ಗೆ ನಿಲ್ಲಬಾರ್ದು, ಮಹಿಳೆಯರಿಗೆ ವೋಟಿಂಗ್ ಪವರ್ ಇಲ್ಲ, ವುಮನ್ಸ್ಗೆ ವೋಟಿಂಗ್ ಪವರ್ ಇಲ್ಲವೇ ಇಲ್ಲ, ಆ ಥರ ಏನಾದರೂ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ರಾಜಕೀಯ ಸಮಾನತೆ ಅಂತಂದರೆ ಇದು ಯಾವುದೇ ಬೇಸಿಸ್ ಮೇಲೆ, ಅವನು ಯಾವ ಜಾತಿಯವನಿರ್ಬೋದು, ಯಾವ ಧರ್ಮದವರಿರ್ಬೋದು, ಯಾವ ಲಿಂಗದವರಿರ್ಬೋದು, ಯಾವ ಒಂದು ಬೇಸಿಸ್ ಇಟ್ಟುಕೊಳ್ದೇನೆ ಎಲ್ಲರಿಗೂ ಪ್ರೊವೈಡ್ ಟು ದಿ ಪೊಲಿಟಿಕಲ್ ಅಪಾರ್ಚುನಿಟಿ, ಪ್ರತಿಯೊಬ್ಬರಿಗೂ ಸಹ ರಾಜಕೀಯ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದೇ, ಸಮಾನ ದೃಷ್ಟಿಯಲ್ಲಿ ನೋಡುವಂಥದ್ದೇ ಇಲ್ಲಿ ರಾಜಕೀಯ ಸಮಾನತೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಲಾಸ್ಟ್ ಒನ್ ಇಸ್ ಎಕನಾಮಿಕ್ ಇಕ್ವಾಲಿಟಿ, ಆರ್ಥಿಕ ಸಮಾನತೆ. ಎಷ್ಟುದಿ political equality became real only when is accomplished to the economic equality. In modern times, economic equality has gained the greater importance. It means remove of the inequality of wealth and concentrations of economic power in hands of few. ಸಾಮಾನ್ಯವಾಗಿ ಆರ್ಥಿಕ ಸಮಾನತೆ ಇಲ್ಲದಿದ್ದರೆ ರಾಜಕೀಯ ಮತ್ತು ನಾಗರಿಕ ಸಮಾನತೆಯೇ ಅರ್ಥಹೀನವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಆರ್ಥಿಕ ಸಮಾನತೆ ಇಲ್ಲದ ರಾಜಕೀಯ ಸಮಾನತೆ ಸಫಲವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆರ್ಥಿಕ ಸಮಾನತೆಯು ಸಮಾಜದಲ್ಲಿ ಭೇದ ಭಾವ, ಶೋಷಣೆನುಂಟು, ಅಂದರೆ ಅಸಮಾನತೆ, ಆರ್ಥಿಕ ಅಸಮಾನತೆ ಎನ್ನುವಂಥದ್ದು ಭೇದ ಭಾವದ ಜೊತೆಗೆ ಶೋಷಣೆಯನ್ನುಂಟು ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ಆರ್ಥಿಕವಾಗಿ ಪ್ರಬಲರಾದಂತಹ ಶ್ರೀಮಂತರು ಬಡವರನ್ನು ಶೋಷಿಸುವಂಥದ್ದು ಮತ್ತು ಶ್ರೀಮಂತರು ಇನ್ನೂ ಶ್ರೀಮಂತರಾಗುತ್ತಾ ಹೋಗುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸಾಮಾನ್ಯವಾಗಿ ಎಲ್ಲ ಸಮಾನತೆಗೂ ಬೇಸ್ ಎಕನಾಮಿಕ್ ಇಕ್ವಾಲಿಟಿ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಒಂದು ಮಾತಿದೆ ಹಳ್ಳಿ ಸೈಡ್, ಒಂದು ಜನಬಲ ಇರಬೇಕು, ಇಲ್ಲದಿದ್ದರೆ ಹಣ ಬಲ ಇರಬೇಕು ಅಂತ ಹೇಳ್ತಾರೆ. ಸುದಿ ಮನಿ ಪವರ್ ಆರ್ ಮಸಲ್ ಪವರ್ ಅಲ್ವಾ? ಒಂದು ತೋಳ್ಬಲ ಇರಬೇಕು ಅಥವಾ ಹಣಬಲ ಇರಬೇಕು ಅಂತ ನಾವು ಕಾಣ್ತೀವಿ. ಸಾಮಾನ್ಯವಾಗಿ ಬಲ ಎನ್ನುವಂಥದ್ದು ಬೇಕಾಗುತ್ತೆ, ಆದರೆ ಅದು ಜಾಸ್ತಿಯಾಗಿ ಎಲ್ಲ ಕಡೆ ನಡೆಯದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಮನಿ ಪವರ್ ಈಸ್ ಎ ವೆರಿ ಇಂಪಾರ್ಟೆಂಟ್. ಅಂದರೆ ಹಣದ ಒಂದು ಆಡಳಿತ ಅಥವಾ ಹಣದ ಒಂದು ಪ್ರೆಸೆಂಟೇಷನ್ ಏನಿದೆ, ಅದರ ಒಂದು ಪ್ರೆಸೆನ್ಸಿ ಏನಿದೆ, ಅದರ ಇರುವಿಕೆ ಎಲ್ಲದಕ್ಕೂ ಮೂಲ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲಿ ಶ್ರೀಮಂತರು ಇರ್ತಾರೋ ಅವರು ಬಡವರನ್ನು ಸಾಮಾನ್ಯವಾಗಿ ಶೋಷಣೆಗೆ ಒಳಪಡಿಸುವಂಥದ್ದನ್ನು ನಾವು ನೋಡ್ತೀವಿ. ಒಬ್ಬ ವ್ಯಕ್ತಿ ಇಂಡಸ್ಟ್ರಿ ಮಾಡ್ತಾನಂತ ಇಟ್ಟುಕೊಳ್ಳಿ, ಇಂಡಸ್ಟ್ರಿಯಲ್ಲಿ 90% ಅವನಿಗೆ ಪ್ರಾಫಿಟ್ ಇದೆ, ಲಾಭ ಇದೆ. ಆ 90%ಅಲ್ಲಿ ಅವನು 50%
50% ಅವನ ಒಂದು ಕೆಲಸಗಾರರಿಗೆ ನೀಡಬೇಕು ಹಣವನ್ನು. ಇಲ್ಲ, ಅವನು 10% ಲಾಭವನ್ನು ಮಾತ್ರ ಯಾರಿಗೆ ಕೊಡ್ತಾನೆ? ಕೆಲಸಗಾರರಿಗೆ ಕೂಲಿಯ ರೂಪದಲ್ಲಿ ಕೊಡ್ತಾನೆ ಅಂತಂದರೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಎಕನಾಮಿಕ್ ಇಕ್ವಾಲಿಟಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸೊಸೈಟಿಯಲ್ಲಿ ಎಕನಾಮಿಕ್ ಇಕ್ವಾಲಿಟಿ ಎನ್ನುವಂಥದ್ದು ಬರಬೇಕು ಅಂತಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅವರಿಗೆ ಬೇಕಾದಂಥ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಅವರಿಗೆ ಮಾಡಿದಂಥ ಕೆಲಸಕ್ಕೆ ಸಮಾನವಾದಂಥ ಕೂಲಿ ಎನ್ನುವಂಥದ್ದು ಬರಬೇಕಾಗತ್ತೆ. ಇಲ್ಲದಿದ್ದರೆ ಪುವರ್ ಯಾರಿರ್ತಾರೋ ಅವರು ದಿ ಲಾರ್ಜ್ ನಂಬರ್ ಆಫ್ ಪುವರ್ ದಿ ಇನ್ಕ್ರೀಸ್ ದಿ ಪುವರ್ಸ್, ಸಾಮಾನ್ಯವಾಗಿ ಬಡವರ ಸಂಖ್ಯೆ ಎನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗಬಾರ್ದು, ಬಡವರು ಬಡವರು ಆಗ್ತಾ ಹೋಗಬಾರ್ದು ಅಂತಂದರೆ ಪ್ರತಿಯೊಬ್ಬರಿಗೂ ಸಹ ಆರ್ಥಿಕವಾದಂಥ ಸಮಾನತೆ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ, ಬೇಕೇ ಬೇಕಾಗಿರುತ್ತೆ. The idea of equality is a fundamentally living process. It emphasizes civil, economic and political equality to all and to enjoy rights and discharge duties for the development of individual and nation. ಆರ್ಥಿಕ ಸಮಾನತೆಯ ಉದ್ದೇಶ ಏನಪ್ಪ ಅಂತಂದರೆ ಯೋಗ್ಯತೆಗೆ ತಕ್ಕಂತೆ ಪ್ರತಿಫಲವನ್ನು ಪಡೆದುಕೊಳ್ಳುವಂಥದ್ದು ಮತ್ತು ಜೀವನ ಅವಶ್ಯಕತೆಗಳನ್ನು ಹೊಂದುವುದೇ ಆಗಿರುತ್ತೆ. ಹಾಗಾಗಿ ಆರ್ಥಿಕ ಸಮಾನತೆಯನ್ನು ಸಾಧಿಸಲು ಸರ್ಕಾರವು ಸಹಿತ ಪ್ರಯತ್ನವನ್ನು ಮಾಡಬೇಕು. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು. ಉದ್ಯೋಗ ಮಾಡ್ತಾ ಇರೋರಿಗೆ ಅವರಿಗೆ ಕೆಲಸಕ್ಕೆ ತಕ್ಕ ಸಂಬಳ ದೊರೆಯುವಂತೆ ಮಾಡಬೇಕು. ಹಾಗಾಗಿ ಆಗ ಮಾತ್ರ ದುಡಿಮೆಯ ಹಕ್ಕು, ದುಡಿತಕ್ಕೆ ತಕ್ಕ ವೇತನ ಎಲ್ಲವೂ ಸಹ ದೊರೆತಾಗ ಮಾತ್ರ ಬಡತನ ಎನ್ನುವಂಥದ್ದು ನಿರ್ಮೂಲನೆಯಾಗುತ್ತೆ. ಎಲ್ಲರೂ ಸಹ ಸಮಾನವಾದಂತಹ ಶ್ರೀಮಂತರು ಅಥವಾ ಎಲ್ಲರೂ ಸಮಾನವಾದಂತಹ ಈಕ್ವಲ್ ಪ್ರಾಪರ್ಟಿ, ಸಮಾನವಾದಂಥ ಆಸ್ತಿಪಾಸ್ತಿಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಸಮಾಜದಲ್ಲಿ ಆರ್ಥಿಕ ಸಮಾನತೆ ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ದಿ ಇಂಪಾರ್ಟೆಂಟ್ ಕೈಂಡ್ಸ್ ಆಫ್ ಈಕ್ವಾಲಿಟಿ 4, ಈ ಒಂದು 4 ಏನಿದೆ, ಈ 4 ಪ್ರಮುಖವಾದಂಥ ಸಮಾನತೆಯ ವಿಧಗಳಾಗಿದ್ದು, ಈ 4 ಸಮಾನತೆ ಬಂತು ಅಂತಂದರೆ ದೇಶದಲ್ಲಿ ಒಂದು ಅಭಿವೃದ್ಧಿಯ ಮಟ್ಟ ಎನ್ನುವಂಥದ್ದನ್ನು ಆ ದೇಶ ತಲುಪಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಕೆಲವೊಮ್ಮೆ ಸೋಷಿಯಲ್ ಇನ್ಇಕ್ವಾಲಿಟಿ ಅಥವಾ ಸೋಷಿಯಲ್ ಇಕ್ವಾಲಿಟಿನೂ ಸಹ ಬೇಕಾಗುತ್ತೆ. ಅಂದರೆ ಸಮಾಜದಲ್ಲಿ ಒಂದು ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವಂಥದ್ದನ್ನು ತೆಗೆದು ಹಾಕಬೇಕಾಗುತ್ತೆ. ಅಲ್ಲೂ ಸಹ ಸಾಮಾಜಿಕ ಸಮಾನತೆಯು ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಇವಿಷ್ಟು ಕೈಂಡ್ಸ್ ಆಫ್ ಇಕ್ವಾಲಿಟಿ, ಸಮಾನತೆಯ ವಿಧಗಳು. ನೆಕ್ಸ್ಟ್ ಅವರಲ್ಲಿ ನಾವು ರೈಟ್ಸ್, ಮೀನಿಂಗ್, ಡೆಫಿನೇಷನ್ಸ್ ಆ್ಯಂಡ್ ಕೈಂಡ್ಸ್, ಹಕ್ಕುಗಳ ಅರ್ಥ, ವ್ಯಾಖ್ಯೆ ಮತ್ತು ವಿಧಗಳನ್ನು ಮುಂದಿನ ಒಂದು ಅವಧಿಯಲ್ಲಿ ನಾವು ತಿಳಿಯೋಣ.